ಓಂ ಪೂರ್ಣ ಪ್ರಜ್ಞೇನ ಮುನಿನಾ ಸರ್ವಶಾಸ್ತ್ರಾರ್ಥ ಸಂಗ್ರಹ ಕೃತೋಯಂ ಪ್ರೀಯತಾಂ ತೇನ ಪರಮಾತ್ಮಾ ರಮಾಪತಿ ಸುರಾಚಾರ್ಯಾಯ ವಿದ್ಮಹೇ ಸುರಶ್ರೇಷ್ಠಾಯ ಧೀಮಹಿ ತನ್ನೋ ಗುರುಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಧನುರಾಶಿ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋಲಿ ನಾವು ನೋಡೋಣ. ಧನುಸ್ಸು ರಾಶಿಯವರಿಗೆ ಒಂದು ಶಕ್ತಿ ಅನ್ನುವಂಥದ್ದು ಇಷ್ಟು ದಿನ ಇತ್ತು. ನಿಮ್ ಜೊತೆಗೆ ಯಾರೂ ಇಲ್ಲ ಅಂದ್ರೂ ಕೂಡ ಯಾರೋ ಇದ್ದಾರೆ ಅನ್ನುವಂಥ ಒಂದು ಧೈರ್ಯ ಇತ್ತು. ಸಾಹಸ ಮಾಡೋದಕ್ಕೆ ಅಥವಾ ಗೋಲ್ ರೀಚ್ ಮಾಡೋದಕ್ಕೆ ಒಂದು ಸಪೋರ್ಟ್ ಸಿಗ್ತಾ ಇತ್ತು. ಅಗೋಚರವಾದಂಥ ಶಕ್ತಿ ಕಾಣ್ತಾ ಇತ್ತು. ಈಗ ಅದು ಇಲ್ಲ. ಯಾಕಿಲ್ಲ? ಗುರುಬಲ ಹೋಯ್ತು. ಜೂನ್ 2ನೇ ತಾರೀಕು ಗುರುಬಲ ಹೋಯ್ತು. ಇದರ ಬಗ್ಗೆ ಸ್ಪೆಷಲ್ ವಿಡಿಯೋ ಮಾಡಿದ್ದೀನಿ, ಇದರಲ್ಲಿ ನೀವು ನೋಡ್ಬೋದು. ಗುರುಬಲ ಹೋದ್ರು ಧನುರ್ ರಾಶಿಯವರಿಗೆ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ನಿಮ್ಮ ರಾಶಿಯಾಧಿಪತಿ ಗುರು. ಧನುಸ್ ರಾಶಿ ಇದೆಯಲ್ಲ, ಆ ರಾಶಿಗೆ ಅಧಿಪತಿ ಯಾರು? ಗುರುನೇ. ಅದೊಂದೇ ಪ್ಲಸ್ ಪಾಯಿಂಟ್ ನಿಮ್ಗೆ. ಸರಿ, ಗುರು ಏನಾದ್ರೂ ಶತ್ರು ಮನೆಯಲ್ಲೋ ಅಥವಾ ನೀಚ ಸ್ಥಾನನೋ ಅಥವಾ ಅಸ್ತಂಗತನೋ ವ್ಯಯನೋ ಆಗಿ ಏನೋ ತೊಂದರೆ ಆಗಿದ್ರೆ ಅದೊಂಥರ. ಏನೂ ಇಲ್ಲ ಅವೆಲ್ಲ. ಗುರು ತನ್ನ 12 ಮನೆಗಳಲ್ಲೇ ಅತ್ಯಂತ ಬಲಿಷ್ಠವಾದಂತ ಸ್ಥಾನವಾದಂತ ಉಚ್ಚ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಎಕ್ಸಾಲ್ಟೆಡ್ ಪೊಸಿಷನ್ಗೆ, ಅಂದ್ರೆ ಔಟ್ ಆಫ್ 100ಗೆ 100%. ಬಟ್ ನಿಮ್ಗೆ 8ನೇ ಮನೆ ಅಷ್ಟಮ ಗುರು ಅಷ್ಟೊಂದೇನು ಉತ್ತಮ ಇಲ್ಲ. ಬಟ್ ನಿಮ್ಮ ಜಾತಕ ಏನ್ ಹೇಳುತ್ತೆ ಅನ್ನೋದು ಕೂಡ ಇದರಲ್ಲಿ ಅಪ್ಲಿಕೇಬಲ್ ಆಗುತ್ತೆ. ಒಟ್ಟಿನಲ್ಲಿ ನಿಮ್ಮ ರಾಶಿಯಾಧಿಪತಿ ಗುರುಬಲ ಹೋದ್ರೂ ಕೂಡ ನಿಮ್ ಗುರು ಕೆಟ್ಟದ್ ಮಾಡಲ್ಲ, ಸಪೋರ್ಟ್ ಮಾಡ್ತಾರೆ. ಯಾವುದಕ್ಕೂ ಒಂದ್ಸಲ ಮೂಲ ಜಾತಕನ ತೋರಿಸ್ಕೊಳ್ಳೋಣ. ನುರಿತ ಜ್ಯೋತಿಷ್ಯರನ್ನ ಭೇಟಿ ಮಾಡಿ, ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಅನ್ನ ಮಾಡಿಸಿ, ಏನಾದ್ರೂ ಸರಳ ಸುಲಭ ಪರಿಹಾರಗಳಿದ್ರೆ ಮಾಡ್ಕೊಳ್ಳಿ. ಗುರು ಏನಾದ್ರೂ ಸ್ಟ್ರಾಂಗ್ ಆಗಿದ್ರೆ ಆ ಪರಿಹಾರಗಳೇ ಬೇಡ. ಗುರುಬಲ ಹೋದ್ರೂ ಪರವಾಗಿಲ್ಲ. ಗುರು ಜನ್ಮ ಜಾತಕದಲ್ಲಿ ಸ್ಟ್ರಾಂಗ್ ಆಗಿದ್ರೆ ಒಳ್ಳೇದೇ, ಫಲ ಚೆನ್ನಾಗಿ ಸಿಗುತ್ತೆ. ಜನ್ಮ ಜಾತಕದಲ್ಲಿ ಗುರು ವೀಕ್ ಆಗಿದ್ದಾಗ ಮಾತ್ರ ಪರಿಹಾರ ಮಾಡ್ಕೋಬೇಕು. ಅದನ್ನ ನೋಡ್ಕೊಂಡು ತಿಳ್ಕೊಂಡು ಮಾಡಿ. ಇನ್ನು ಅದ್ರ ಜೊತೆಗೆ ಶುಕ್ರನು ಈ ತಿಂಗಳು ಬಲಹೀನ ಆಗ್ತಾರೆ ನಿಮ್ಗೆ. ನೋಡಿ, ಯಾವತ್ತೂ ಕೂಡ ನಾವು ಒಂದ್ಸಲ ಬಿದ್ದಿದ ತಕ್ಷಣ ಮತ್ತೆ ಮತ್ತೆ ಬೀಳುವಂತ ಸಂದರ್ಭಗಳು ಬರುತ್ತೆ. ನಾವು ಎಚ್ಚರಿಕೆಯಿಂದ ಇರಬೇಕು. ಧನುರಾಶಿಯವರಿಗೆ ಜೂನ್ ತಿಂಗಳು ಚೆನ್ನಾಗಿಲ್ಲ ಅನ್ನೋದೇ ಕ್ಲಿಯರ್ ಆಗಿ ಹೇಳ್ತಿದ್ದೀನಿ ನಾನು. ನಿಮ್ಗೇನು ಕನ್ಫ್ಯೂಷನ್ ಮಾಡ್ತಾ ಇಲ್ಲ. ಹಾಗಾಗಿ ನೀವು ಗುರುಗಳ ದರ್ಶನ ಹೋಗ್ಬೇಕು. ಒಂದು ವ್ಯಾಸರಾಜರನ್ನ ದರ್ಶನ ಮಾಡೋದು, ರಾಘವೇಂದ್ರ ಸ್ವಾಮಿಗಳ ಯತಿಗಳನ್ನ ದರ್ಶನ ಮಾಡೋದು, ಶೃಂಗೇರಿಗೆ ಹೋಗಿ ಬರೋದು, ಮಧ್ವಾಚಾರ್ಯರ ದರ್ಶನ, ರಾಮಾನುಜಾಚಾರ್ಯರ ದರ್ಶನ, ದಕ್ಷಿಣಾಮೂರ್ತಿ, ಶಿರಡಿ ಸಾಯಿನಾಥ, ಹೀಗೆ ನಿಮಗೆ ಯಾರು ಮೆಚ್ಚಿನ ಅಚ್ಚು ಗುರುಗಳು ಯಾರು ಇರ್ತಾರೋ ಆ ಗುರುಗಳ ದರ್ಶನ ಮಾಡಿ. ಹೋಗಕ್ಕಾಗಿಲ್ವಾ ಪರವಾಗಿಲ್ಲ, ಮನೇಲೆ ಗುರು ಸ್ತೋತ್ರಗಳನ್ನ ಪಾರಾಯಣ ಮಾಡಿ, ಗುರುಗಳನ್ನ ನಮಿಸಿ, ಪ್ರತ್ಯಕ್ಷ ಗುರುಗಳನ್ನ ದರ್ಶನ ಮಾಡಿ. ಇದು ತುಂಬಾ ಇಂಪಾರ್ಟೆಂಟ್ ನಿಮ್ಗೆ. ಅದೆಲ್ಲ ನಿಮ್ಗೆ ಪಾಸಿಟಿವ್ ಅಂಡ್ ಪ್ಲಸ್ ಪಾಯಿಂಟ್ಸ್ ಇರುತ್ತೆ. ಏನು ಚಿಂತೆ ಮಾಡಂಗೇನಿಲ್ಲ. ಅಂಡ್ ಗುರು ಹೋಗ್ಬಿಡುತ್ತೆ. ಅದ್ರ ಜೊತೆಗೆ ಶುಕ್ರನು ಕೂಡ ನಿಮ್ಗೇನು, ಶುಕ್ರ ಬಂದು ನಿಮ್ಗೆ ಲಾಭಸ್ಥಾನಾಧಿಪತಿ, ಋಣರೋಗ ಶತ್ರು ಸ್ಥಾನಾಧಿಪತಿ, ಅವರು ಅಷ್ಟಮಕ್ಕೆ ಬಂದ್ಬಿಡ್ತಾರೆ. 8ನೇ ತಾರೀಕು ಬಂದ್ಬಿಡ್ತಾರೆ. ಅಲ್ಲಿಗೆ ಗುರುಬಲ ಇಲ್ಲ, ಶುಕ್ರ ಬಲ ಇಲ್ಲ. 15ನೇ ತಾರೀಕು ಸೂರ್ಯ 7ನೇ ಮನೆಗೆ ಬರ್ತಾರೆ. ಒಂದ್ ಸ್ವಲ್ಪ ಮಟ್ಟಿಗೆ ಭಾಗ್ಯಸ್ಥಾನಾಧಿಪತಿ 7th ಹೌಸ್ಗೆ ಬಂದ್ರೆ ಒಂದ್ ಸ್ವಲ್ಪ ಆರಾಮಾಗುತ್ತೆ. 15ನೇ ತಾರೀಕಿಂದ ಒಂದ್ ಸ್ವಲ್ಪ ಸೂರ್ಯ ಬಲ ಬರುತ್ತೆ. ತಂದೆಯ ಆಶೀರ್ವಾದ, ಒಂಥರ ಗೌರ್ಮೆಂಟ್ ಸರ್ಕಾರದಿಂದ ಅನುಕೂಲ, ಇದೆಲ್ಲ ಒಂದ್ ಸ್ವಲ್ಪ ಸಿಕ್ಕಿ ಒಂಚೂರು ಏನೋ ಉಸಿರಾಟ ಆತರ ನಿಮ್ಗೆ ಅನುಕೂಲ ಆಗುತ್ತೆ. 7th ಹೌಸಲ್ಲಿ ಲಾಭಸ್ಥಾನಾಧಿಪತಿ ಇರೋದ್ರಿಂದ ಫಿನಾನ್ಷಿಯಲ್ ಬ್ಯಾಲೆನ್ಸ್ ಮಾಡ್ತಾರೆ ಅಷ್ಟೇ. ಕ್ರೈಸಸ್ ಮಾಡದೆ, ಜಾಸ್ತಿನೂ ಕೊಡದೆ ಬ್ಯಾಲೆನ್ಸ್ ಮಾಡ್ತಾರೆ ಅಷ್ಟೇ. ಬಟ್ ಗುರುವಿಂದ ಶುಕ್ರನಿಂದ ಏನು ಸಪೋರ್ಟ್ ಸಿಗಲ್ಲ. ಇನ್ ಶುಭ ಕಾರ್ಯಗಳು ಸ್ವಲ್ಪ ವಿಳಂಬ ಆಗೋದು, ಯಾವ್ದನ್ನ ಕೈಗೆ ಹಾಕಿದ ಕೆಲಸಗಳು ಸ್ವಲ್ಪ ವಿಳಂಬ ಆಗೋದು, ಈ ತರ ಎಲ್ಲ ಆಗ್ತಾನೆ ಇರುತ್ತೆ. ಅದಕ್ಕೆ ಮೂಲ ಜಾತಕ ಸಪೋರ್ಟ್ ಮಾಡುತ್ತಾ ನೋಡ್ಬೇಕು. 20ನೇ ತಾರೀಕು 6ನೇ ಮನೆಗೆ ಕುಜ ಬರ್ತಾರೆ. ಅದು ರೋಗಸ್ಥಾನಕ್ಕೆ, ಪಾಪಸ್ಥಾನಕ್ಕೆ ಪಾಪಗ್ರಹ ಬರ್ತಾರೆ, ರೋಗಸ್ಥಾನಕ್ಕೆ ಬರ್ತಾರೆ. ರೋಗ ಆರೋಗ್ಯದ ಸ್ವಲ್ಪ ಎಚ್ಚರ ಇರಬೇಕು. ಸಾಲ ಬಾಧೆಗಳು ಮಾಡದೇ ಇದ್ದಂಗೆ ಬ್ಯಾಲೆನ್ಸ್ ಮಾಡಬೇಕು. ಶತ್ರುಗಳನ್ನ ಉತ್ಪತ್ತಿ ಮಾಡ್ಕೋಬೇಡಿ. ಇನ್ಮೇಲೆ ಮಾತು ಕಡಿಮೆ ಮಾಡಿ. ಆದಷ್ಟು ಧನುರ್ ರಾಶಿಯವರು ಸ್ವಲ್ಪ ನೀವೇ ಬ್ಯಾಲೆನ್ಸ್ ಮಾಡ್ಕೋಬೇಕು. ಜೊತೆಗೆ 22ನೇ ತಾರೀಕು ಬುಧ ಅವರು ಕೂಡ 8ನೇ ಮನೆಗೆ ಬಂದ್ಬಿಡ್ತಾರೆ. ಬುಧನು ಬಲಹೀನ ಆಗ್ಬಿಡ್ತಾರೆ. ಬುಧ, ಗುರು, ಕುಜ ಮತ್ತೆ ಶುಕ್ರ 4 ಗ್ರಹ ಬಲಹೀನ. ಇದ್ರ ಜೊತೆಗೆ ಧನುರಾಶಿಯವ್ರಿಗೆ ಅರ್ಧಾಷ್ಟಮ ಶನಿ ಬೇರೆ. ಸರಿ, ಅರ್ಧಾಷ್ಟಮ ಶನಿಗೇನೋ ಈ ತಿಂಗಳು 27ನೇ ತಾರೀಕು ಶನಿ ಪ್ರದೋಷ ಬರುತ್ತೆ. ಬಹಳ ವಿಶೇಷವಾದ ದಿನ. ಅವತ್ತು ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ಸುಮಾರು 5:30 6:30 ಆ ಸಂದರ್ಭದಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗಿ ನಂದೀಶ್ವರನ ದರ್ಶನ ಮಾಡಿ, ಶಿವನ ದರ್ಶನ ಮಾಡಿ, ಅಭಿಷೇಕ ಇತ್ಯಾದಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಭಗವಂತನನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಅರ್ಧಾಷ್ಟಮ ಶನಿ ಪ್ರಭಾವ ಕಡಿಮೆ ಆಗಲಿ ಅಂತ ಕೇಳ್ಕೊಳ್ಳಿ. ಅದು ಕೂಡ ನಿಮ್ಮ ಮೂಲ ಜಾತಕದಲ್ಲಿ ಶನಿ ಚೆನ್ನಾಗಿದ್ರೆ ಅದು ಅಪ್ಲಿಕೇಬಲ್ ಆಗಲ್ಲ. ಇದು ಮೇಲಿನ ಮಾಹಿತಿ. ಇನ್ ಡೆಪ್ತ್ ಆಗಿ ನೋಡೋದಾದ್ರೆ, ಜನರಲೈಸ್ ಆಗಿ ಹೊಸ ಅವಕಾಶಗಳು ನಿಮಗೆ ಸಿಗುವ ಸಾಧ್ಯತೆ ಇರುತ್ತೆ. ಈಗಾಗಲೇ ಕೆಲಸದಲ್ಲಿ ತುಂಬಾ ಸಮಸ್ಯೆ ಆಗಿರುತ್ತೆ. ಎಷ್ಟೋ ಜನ ಕೆಲಸ ಹೋಗ್ಬಿಟ್ಟಿರುತ್ತೆ ಧನುರಾಶಿಯವರಿಗೆ. ಹೊಸ ಕೆಲಸಗಳು ಸಿಗುವಂತ ಅವಕಾಶ ಸಿಗುವಂತ ಸಾಧ್ಯತೆ, ಸ್ವಲ್ಪ ಪ್ರಯಾಣ ಇರುತ್ತೆ. ಏನಾದ್ರೂ ಸೆಕೆಂಡರಿ ಇನ್ಕಮ್ಗೆ ಪ್ಲಾನ್ ಮಾಡಿ, ಒಂದೇ
ಸ್ಟ್ಯಾಂಡರ್ಡ್ ಇನ್ಕಮ್ ನೋಡ್ಬೇಡಿ, ಸೆಕೆಂಡರಿ ಇನ್ಕಮ್ ಕಡೆ ಗಮನ ಕೊಡಿ. ಹೋಟೆಲ್ ಉದ್ಯಮಿಗಳಿಗೆ ಸ್ವಲ್ಪ ಲಾಸ್ ಆಗುವಂತ ಸಾಧ್ಯತೆ, ಪ್ರಗತಿ ಸ್ವಲ್ಪ ಕಡಿಮೆ, ಧನ ನಷ್ಟವಾಗುವಂತ ಸಾಧ್ಯತೆ, ದೀರ್ಘಕಾಲದ ಸಮಸ್ಯೆಗಳು ಮತ್ತೆ ಕಂಟಿನ್ಯೂ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಏನು ಸುಮ್ಮನೆ ಹಾಳಾದ ಖರ್ಚನ್ನ ಮಾಡಕ್ ಹೋಗ್ಬೇಡಿ. ಹಾಳಾದ ಖರ್ಚು ಅಂದ್ರೆ ಊಟಕ್ಕೆ ಬಟ್ಟೆಗೆ ಮಾಡಿ, ಅದು ಬಿಟ್ಟು ವೇಸ್ಟ್ ಖರ್ಚುಗಳು, ಮೊಬೈಲ್ಗಳು ಚೇಂಜ್ ಮಾಡೋದು, ಲ್ಯಾಪ್ಟಾಪ್ಗಳು ಚೇಂಜ್ ಮಾಡೋದು, ಸುಮ್ಮನೆ ಫಾರಿನ್ ಟೂರ್ಸ್ಗೆ ಹೋಗೋದು ಮಾಡಿ ಎಂಜಾಯ್ ಮಾಡೋದು ಬೇಡ ಅಂತ ಹೇಳಿಲ್ಲ. ನೀವು ಎಂಜಾಯ್ ಮಾಡ್ಕೊಂಡ್ಬಂದು ಮತ್ತೆ ಇಲ್ಲಿ ಆಹಾಕಾರ ಮಾಡ್ಕೊಳ್ಳೋದು ಬೇಡ. ಫಿನಾನ್ಷಿಯಲ್ ಅಕ್ಯುಮುಲೇಷನ್ ಪ್ಲಾನ್ ಮಾಡ್ಕೊಳ್ಳಿ. ಬಂಧುಗಳಿಂದ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು, ಸ್ನೇಹಿತರಿಂದನೇ ಮೋಸ ಆಗುವಂಥದ್ದು, ಶತ್ರುಗಳು ಉತ್ಪತ್ತಿ ಆಗುವಂಥದ್ದು, ತಿಂಗಳ ಅಂತ್ಯಕ್ಕೆ ಧನ ನಷ್ಟ ಆಗುವಂಥದ್ದು, ಮನಸ್ಸಿಗೆ ಚಿಂತೆ, ಬರೀ ನೆಗೆಟಿವ್ ಹೇಳ್ತೀನಿ, ಚಿಂತೆ ಮಾಡಬೇಡಿ. ವಿದ್ಯಾರ್ಥಿಗಳ ಶಿಕ್ಷಕರಿಗೆ ಒಳ್ಳೇದಿದೆ, ರೈತರಿಗೆ ಚೆನ್ನಾಗಿದೆ, ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಚೆನ್ನಾಗಿದೆ. ಹೊಸ ಕೆಲಸಕ್ಕೆ ಹುಡುಕೋ ಪ್ರಯತ್ನ 2ನೇ ತಾರೀಕು ನಂತರ ಮಾಡಿ. ಸಂಧಿ ಕಾಲದ ಸ್ಥಾನಪಲಟ ಆಗುವಂಥದ್ದು ಸಹಜ ಆಗುತ್ತೆ, ಏನು ತೊಂದರೆ ಇಲ್ಲ. ಸ್ನೇಹಿತರನ್ನ ಪರಿಪೂರ್ಣ ನಂಬಕ್ ಹೋಗ್ಬೇಡಿ, ಅಂದ್ರೆ ನಂಬಿಕೆ ಇಟ್ಕೊಳ್ಬೇಡಿ ಅಂತಲ್ಲ, ಒಂದು ದುಡ್ಡು ವಿಚಾರದಲ್ಲೋ ಅಥವಾ ಬೇರೆ ವಿಚಾರದಲ್ಲೂ ಬೇಡ. ಆತ್ಮೀಯತೆಯಿಂದ ಮಾತಾಡ್ಕೊಳ್ಳಿ, ಚೆನ್ನಾಗಿ ಎಲ್ಲಾದ್ರೂ ಓಡಾಡ್ಕೊಂಡು ಆರಾಮಾಗಿರಿ. ದುಡ್ಡಿನ ವಿಚಾರದಲ್ಲಿ ಮಾತ್ರ ಸ್ನೇಹಿತರ ಹತ್ರ ಹುಷಾರಾಗಿರಿ. ಏನಾದ್ರೂ ನಿಮ್ಗೆ ಅದೃಷ್ಟ ಸಿಕ್ಕರೆ ಆಕಸ್ಮಿಕವಾಗಿ ಒಂದು ಸ್ವಲ್ಪ ಧನಲಾಭ ಸಿಗ್ಬೇಕಷ್ಟೇ. ಸಂತಾನ ಅಪೇಕ್ಷಿತ ದಂಪತಿಗಳಿಗೂ ಸ್ವಲ್ಪ ಸಮಸ್ಯೆಗಳಾಗತ್ತೆ. ನೂತನ ವ್ಯಾಪಾರಕ್ಕೆ ಇದು ಒಳ್ಳೆ ಸಮಯ ಅಲ್ಲ. ಇರೋ ವ್ಯಾಪಾರ ನಡೆಸ್ಕೊಂಡು ಹೋಗಿ. ಕೆಲಸ ಕಾರ್ಯಗಳಲ್ಲೂ ಅಷ್ಟೇ ಮೇಲಧಿಕಾರಿಗಳಿಂದ ಸ್ವಲ್ಪ ಕಿರುಕುಳ ಆಗುವಂಥದ್ದು, ಸಣ್ಣ ಸಣ್ಣ ವ್ಯಾಪಾರಿಗಳಿಗೂ ಕೂಡ ಸ್ವಲ್ಪ ನಷ್ಟ ಆಗುವಂಥದ್ದು, ಮಳೆಯಿಂದ ಸ್ವಲ್ಪ ನಷ್ಟ ಆಗುವಂಥ ಸಾಧ್ಯತೆಗಳು, ಬೆಲೆ ಬಾಳುವ ವಸ್ತುಗಳು ನಿಮ್ಮಿಂದ ದೂರ ಆಗುವಂಥದ್ದು, ಸೋಂಬೇರಿತನ ಜಾಸ್ತಿ ಆಗೋದು, ದೇಹದಲ್ಲಿ ಆಲಸ್ಯಗಳು ಬರೋದು, ಕುಟುಂಬದಲ್ಲಿ ಸಣ್ಣ ಪ್ರಮಾಣದ ಜಗಳಗಳು ಬರುವಂತ ಸಾಧ್ಯತೆ. ಬಂಡವಾಳ ಹೂಡಿಕೆಗೆ ಈ ತಿಂಗಳು ಶುಭ ಅಲ್ಲ. ದುಡ್ಡನ್ನ ಸೇರಿಸಿಟ್ಕೊಳ್ಳಿ. ನಿರ್ಧಾರಗಳನ್ನ ತೆಗೆದುಕೊಳ್ಳುವಷ್ಟೊತ್ತಿಗೆ 100 ಸಲ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ. ಆತರ ಪಡೋದು ಬೇಡ. ಯಾಕೆಂದ್ರೆ ನೀವು ಇಡುವಂತ ಒಂದೊಂದು ಹೆಜ್ಜೆನೂ ನಿಮ್ಗೆ ತುಂಬಾ ಇಂಪಾರ್ಟೆಂಟ್. ನಿಮ್ಮ ನಂಬದವ್ರಿಗೆ ನೀವು ಯಾವತ್ತೂ ಮೋಸ ಮಾಡೋದಿಲ್ಲ, ನೀವು ಕೂಡ ಮೋಸ ಹೋಗಬಾರದು ಅಂತ ಈ ವಿಚಾರ ನಾನು ಹೇಳ್ತಾ ಇದ್ದೀನಿ. ಷೇರುಪೇಟೆಯಲ್ಲಿ ತುಂಬಾ ನಷ್ಟ ಆಗುವಂತ ಸಾಧ್ಯತೆ, ಬಡ್ಡಿ ವ್ಯವಹಾರ, ಫೈನಾನ್ಸು, ಚೀಟಿ ಇತ್ಯಾದಿಗಳಲ್ಲಿ ಸ್ವಲ್ಪ ಹುಷಾರಾಗಿರಿ. ವಿವಾಹ ಸಂಬಂಧಪಟ್ಟದಲ್ಲಿ ಈ ತಿಂಗಳು ಏನು ಅನುಕೂಲ ಇಲ್ಲ. ಬರೋ ತಿಂಗಳಿಗೆ ಒಂದು ಸ್ವಲ್ಪ ಪಾಸಿಟಿವ್ ಬರ್ಬೋದು ಶುಕ್ರನ ಬದಲಾವಣೆಯಿಂದ. ಬಟ್ ಈ ತಿಂಗಳಂತೂ ಶುಕ್ರ ನಿಮಗೆ ಸಪೋರ್ಟ್ ಮಾಡೋದೇ ಇಲ್ಲ. ರೈತರಿಗೆ ಮಾತ್ರ ಉತ್ತಮ ಫಲ ಇದೆ. ಎಷ್ಟೇ ದೊಡ್ಡ ಸಮಸ್ಯೆ ಬಂದರೂ ಅದನ್ನ ನಿಭಾಯಿಸ್ತೀರಾ, ಅದಂತೂ 100%. ನಿಭಾಯಿಸೋದಕ್ಕೆ ಫಿನಾನ್ಷಿಯಲ್ ಆಗಿ ಸ್ಟ್ರಾಂಗ್ ಸ್ವಲ್ಪ ಅನಾನುಕೂಲ ಆಗುತ್ತೆ. ಶರೀರದಲ್ಲಿ ಆಲಸ್ಯ ಬರೋದ್ರ ಜೊತೆಗೆ ಒಂದು ಸ್ವಲ್ಪ ಅದು ನೆಗೆಟಿವ್ ಅನ್ನ ಉಂಟು ಮಾಡುವಂತ ಸಾಧ್ಯತೆ. ಸ್ನೇಹಿತರೊಂದಿಗೆ ಹೆಚ್ಚು ಸಮಯನ ಕಳೆಯಕ್ಕೆ ಹೋಗ್ಬೇಡಿ. ಹಾಯ್ ಬಾಯ್ ಮಾಡ್ಕೊಳ್ಳಿ, ಎಲ್ಲಾದ್ರೂ ಹೋಗಿ ಬನ್ನಿ, ಸಣ್ಣ ಪುಟ್ಟದ್ದು ಮಾಡ್ಕೊಳ್ಳಿ ಸಾಕು. ವಿದೇಶಿ ಪ್ರಯಾಣದಲ್ಲಿ ಅನುಕೂಲ ಇದೆ, ವಿದೇಶಿ ಸಂಪಾದನೆಯಲ್ಲೂ ಚೆನ್ನಾಗಿದೆ, ವಿದ್ಯೆಯಲ್ಲೂ ಚೆನ್ನಾಗಿದೆ ಅಂತ ತೊಂದರೆ ಇಲ್ಲ. ಒಂದು ಸ್ವಲ್ಪ ದೇವಸ್ಥಾನಗಳಿಗೆ ಹೆಚ್ಚು ಹೋಗಿ ಬನ್ನಿ, ಅದು ತುಂಬಾನೇ ಇಂಪಾರ್ಟೆಂಟು ಈ ಸಲ ಧನುರಾಶಿಯವರು. ವಾಹನ ಚಾಲನೆಯಲ್ಲಿ ಎಚ್ಚರಾಗಿರಿ. ಮಾಲೀಕರಾಗ್ಲಿ ಮತ್ತೆ ಡ್ರೈವರ್ಸ್ ಆಗ್ಲಿ ಸ್ವಲ್ಪ ಹುಷಾರಾಗಿರಿ. ಯಾವುದೇ ಕೆಲಸಕ್ಕೂ ಹೊಸ ವ್ಯಾಪಾರ ಹೊಸದಾಗಿ ಏನೋ ಮಾಡಕ್ ಹೋಗ್ಬೇಡಿ. ಈ ತಿಂಗಳೆಲ್ಲ ನಿಲ್ಸ್ಬಿಟ್ಟು ಬರೋ ತಿಂಗಳಿಂದ ಬೇಕಾದ್ರೆ ಹುಡುಗಿನ ಹುಡ್ಕೋದಕ್ಕೆ ಶುರು ಮಾಡಿ. ಈ ತಿಂಗಳು ಯಾವುದಕ್ಕೂ ಬೇಡ. ಸ್ವಲ್ಪ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡೋದು, ನಿಮ್ಗೆ ಸ್ವಲ್ಪ ಮನಸ್ಸಿಗೆ ಬೇಸರ ಆಗುವಂತ ಮಾಡೋದು, ಇದೆಲ್ಲ ಆಗ್ತಾ ಇರುತ್ತೆ. ನನಗೆ ಬೇಜಾರಾಗ್ತಾ ಇದೆ ಧನುರಾಶಿಯವ್ರದ್ದು ಜೂನ್ ತಿಂಗಳು ಮಾಸ ಭವಿಷ್ಯ ಮಾಡೋದಕ್ಕೆ. ಪರವಾಗಿಲ್ಲ, ಕಷ್ಟ ಕಾಲ ಎಲ್ಲರಿಗೂ ಬರುತ್ತೆ, ಸುಖ ಕಾಲ ಬರುತ್ತೆ. ಮೇಲೆ ಹೋದನ್ ಕೆಳಗೆ ಬರಬೇಕು, ಕೆಳಗೆ ಹೋದನ್ ಮೇಲೆ ಹೋಗ್ಬೇಕು. ಇದೆಲ್ಲ ಸಹಜ, ಪ್ರಕೃತಿಯ ಒಂದು ಲಕ್ಷಣ. ಅದು ನಡಿಲೇಬೇಕು, ಇದು ಪ್ರಕೃತಿಯ ಧರ್ಮ. ಸರಿ, ಹಾಗಾದ್ರೆ ಒಂದು ಪರಿಹಾರ ಏನಪ್ಪಾ ಅಂದ್ರೆ, ಒಂದು ನಿಮ್ಮ ಮೂಲ ಜಾತಕವನ್ನ ನುರಿತ ಜ್ಯೋತಿಷ್ಯರ ಹತ್ರ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಐಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ ಮಾಡಿಸಿ. ಏನಾದ್ರೂ ಗ್ರಹಗಳು ಬಲಹೀನವಾಗಿದ್ರೆ ಪರಿಹಾರ ಮಾಡ್ಕೊಳ್ಳಿ. ಗ್ರಹಗಳೆಲ್ಲ ಸ್ಟ್ರಾಂಗ್ ಆಗಿದ್ರೆ ನಿಮ್ಗೆ ನೆಗೆಟಿವ್ ಅಪ್ಲಿಕೇಬಲ್ ಆಗಲ್ಲ, ಪಾಸಿಟಿವ್ ಆಗಿರ್ತೀರಾ. ಇನ್ನೊಂದು, ಗ್ರಾಮ ದೇವತೆ ಆರಾಧನೆ ಮಾಡಬೇಕು ಧನುರಾಶಿಯವರು. ನಿಮ್ಮ ಗ್ರಾಮದ ದೇವತೆಗೆ ಹೋಗಿ ಒಂದು ಅಭಿಷೇಕ ಮಾಡಿಸಿ, ಒಂದು ಮೊಸರನ್ನ ನೈವೇದ್ಯ ಮಾಡಿ, ಒಂದು ಪೂಜೆ ಮಾಡಿಸ್ಕೊಂಡ್ ಬನ್ನಿ. ಮರಿಬೇಡಿ, ಗ್ರಾಮ ದೇವತೆ ದೇವಸ್ಥಾನಕ್ಕೆ ಹೋಗಿ. ಹೆಣ್ಣು ದೇವರು ಗ್ರಾಮ ದೇವತೆ ಆಗಿರುತ್ತೆ. ಅಕಸ್ಮಾತ್ ಗಂಡು ದೇವರಾಗಿದ್ದು ತೊಂದರೆ ಇಲ್ಲ, ಮಾಡಿಸಿ. ಸಾಧಾರಣ 99% ಹೆಣ್ಣು ದೇವರಾಗಿರುತ್ತೆ. ಹೆಣ್ಣು ದೇವರಾದ್ರೆ ಕುಂಕುಮ ತಗೊಂಡ್ಬಂದು ದಿನ ಕುಂಕುಮ ಇಟ್ಕೊಳ್ಳಿ. ಗಂಡು ದೇವರಾದ್ರೆ ಶಿವನ ಗಂಡು ದೇವರಾಯ್ತಂದ್ರೆ ವಿಭೂತಿ ತಂದಿಟ್ಕೊಳ್ಳಿ. ವಿಷ್ಣು ಗಂಡು ದೇವರಾಯ್ತಂತಂದ್ರೆ ನಾಮ ತಂದಿಟ್ಕೊಳ್ಳಿ. ಪ್ರತಿದಿನ ಅದನ್ನ ಅಪ್ಲಿಕೇಬಲ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ನಿಮ್ಗೆ ರಕ್ಷೆ ಕೊಡುತ್ತೆ. ಅಂದ್ರೆ ನೆಗೆಟಿವ್ ಆಗದಿದ್ದಂಗೆ ಕಾಪಾಡುತ್ತೆ. ಪಾಸಿಟಿವ್ ಕೊಡದೆ ಹೋಗ್ಬೋದು, ನೆಗೆಟಿವ್ ಆಗದಿದ್ದಂಗೆ ಕಾಪಾಡುತ್ತೆ. ಯಾವುದಕ್ಕೂ ನಿಮ್ಮ ಜಾತಕವನ್ನ ತೋರಿಸ್ಕೊಳ್ಳಿ. ಗುರುಗಳ ದರ್ಶನ ಮಾಡೋದು ಮಾತ್ರ ಮರಿಬೇಡಿ. ಗುರುನೇ ಸರ್ವಪ್ರಧಾನಂ ಅಂತ ಹೇಳ್ತೀವಿ. ಎಲ್ಲದಕ್ಕೂ ಗುರು ಬೇಕು. ಗುರು ಇಲ್ಲಾಂದ್ರೆ ಯಾವುದಕ್ಕೂ ಬೇಡ. ನಿಮಗೆ ದೇವಗುರುನೂ ಚೆನ್ನಾಗಿಲ್ಲ ಈ ತಿಂಗಳು, ರಾಕ್ಷಸ ಗುರು ಶುಕ್ರನೂ ಚೆನ್ನಾಗಿಲ್ಲ. ಏನು ಡಿಸೈರ್ಸ್ ಕಂಪ್ಲೀಟ್ ಮಾಡ್ಕೊಳಕ್ ಆಗಲ್ಲ. ಸ್ವಲ್ಪ ಹಿನ್ನಡೆತೆ ಆಗುವಂತ ಸಾಧ್ಯತೆ. ಹುಷಾರಾಗಿರಿ, ಎಚ್ಚರಿಕೆ ಇರಿ. ಇದು ಮೀರಿ ನಿಮ್ಗೆ ಒಳ್ಳೇದಾಗ್ತಾ ಇದೆ ಅಂತಂದ್ರೆ ಅದು ನಿಮ್ಮ ಮೂಲ ಜಾತಕದ ಬಲದಿಂದ ಆಗ್ತಾ ಇದೆ ಅಂತ ನಾವು ತಿಳಿಸ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಜೂನ್ ತಿಂಗಳ ಧನುರಾಶಿಯ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.